ಮಾಡ್ತಾರೆ ಎಬಿಸಿ ಸ್ಕಿಲ್ ಡೆವಲಪ್ಮೆಂಟ್ ಕ್ವಶನ್. ಇದು ಒಂದು ಬಿಸ್ನೆಸ್ ಅಂದ್ರೆ ಎಬಿಸಿ ಲಿಮಿಟೆಡ್ ಕಂಪನಿ. ಇಲ್ಲಿ ಕಸ್ಟಮರ್ ಇದ್ದಾರೆ, ಇದು ಫ್ಯಾಕ್ಟರ್. ಫ್ಯಾಕ್ಟರ್ ಅಂಡರ್ ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಇನ್ಶೂರೆನ್ಸ್ ಕಂಪನಿ, ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್, ಇದೆಲ್ಲ ಫ್ಯಾಕ್ಟರ್ ಅಂಡರ್ ಅಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಬಿಸಿ ಲಿಮಿಟೆಡ್ ಕಂಪನಿಯಲ್ಲಿ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಕಸ್ಟಮರ್ ಹೋಗಿ ಬಿಸ್ನೆಸ್ ಅಲ್ಲ ನನಗೆ 100 ಪೆನ್ಸ್ ಬೇಕು ಅಂತ ಕೇಳ್ತಾರೆ. ಬಿಸ್ನೆಸ್ ಏನ್ ಮಾಡುತ್ತೆ ಅಂದ್ರೆ 100 ಪೆನ್ಸ್ ನ ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್ ಅಂದ್ರೆ ಕ್ರೆಡಿಟ್ ಮೂಲಕ ಕಸ್ಟಮರ್ಸ್ಗೆ ಕೊಡ್ತಾರೆ. ಕಸ್ಟಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಕ್ಯಾಶ್ ಇರೋದಿಲ್ಲ. ಅವ್ರ ಏನ್ ಮಾಡ್ತಾರೆ ಅಂದ್ರೆ 30 days to 60 days ಟೈಮ್ ತಗೊಂತಾರೆ. ನಾನು ಈ ದಿನ ಒಳಗಡೆ ಅಮೌಂಟ್ ನ ಪೇ ಮಾಡ್ತೀನಿ ಅಂತ ಒಂದು ಇನ್ವಾಯ್ಸ್ ನ ಬಿಸ್ನೆಸ್ ಗೆ ಸಬ್ಮಿಟ್ ಮಾಡ್ತಾರೆ. ಬಿಸ್ನೆಸ್ ಏನ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಎವ್ರಿ ಡೇ ಅವ್ರದ್ದು ಬಿಸ್ನೆಸ್ ರನ್ ಆಗ್ತಾನೆ ಇರ್ಬೇಕು. ಅವ್ರ ಹತ್ರನೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅಮೌಂಟ್ ಬೇಕಾಗುತ್ತೆ. ಆ ಅಮೌಂಟ್ ಇರಲ್ಲ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಸ್ಟಮರ್ ಕೊಟ್ಟಿರೋ ಇನ್ವಾಯ್ಸ್ ನ ಫ್ಯಾಕ್ಟರ್ಗೆ ತಗೊಂಡೋಗಿ ಸಬ್ಮಿಟ್ ಮಾಡ್ತಾರೆ. ಫ್ಯಾಕ್ಟರ್ ಅಂದ್ರೆ ಈಗ ನಾವು ಫ್ಯಾಕ್ಟರ್ಗೆ ಎಕ್ಸಾಂಪಲ್ ನಾವು ಬ್ಯಾಂಕ್ ಅಂತ ತಗೊಳ್ಳೋದು, ಎಸ್ಬಿಐ ಬ್ಯಾಂಕ್. ಎಸ್ಬಿಐ ಬ್ಯಾಂಕ್ಗೆ ಆ ಇನ್ವಾಯ್ಸ್ ನ ಸಬ್ಮಿಟ್ ಮಾಡ್ತಾರೆ. ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ 80 to 90% ಅಮೌಂಟ್ ನ ಬಿಸ್ನೆಸ್ ಗೆ ಪೇಮೆಂಟ್ ಮಾಡ್ತಾರೆ. 80 to 90% ಅಂದ್ರೆ ಈಗ 1 lakh ಅಮೌಂಟ್ ನ 1 lakh ಇನ್ವಾಯ್ಸ್ ಅಮೌಂಟ್ ನ ಇವ್ರಿಗೆ ಸಬ್ಮಿಟ್ ಮಾಡ್ತಾರೆ ಬ್ಯಾಂಕ್. ಬ್ಯಾಂಕ್ಗೂ ಕೂಡ ಪ್ರಾಫಿಟ್ ಆಗ್ಬೇಕು. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ 80 to 90% ಅಂದ್ರೆ ಈಗ ನಾವು 85% ಅಂತ ಅನ್ಕೊಳ್ಳೋಣ. 1 lakh 85% ಅಂದ್ರೆ 85,000 ಅಮೌಂಟ್. ಆ 85,000 ಅಮೌಂಟ್ ಪೇಮೆಂಟ್ ನ ಬಿಸ್ನೆಸ್ ಗೆ ಕೊಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆ ಸರ್ಟೈನ್ ಡೇ ಬಂದಾಗ ಫ್ಯಾಕ್ಟರ್ ಹೋಗಿ ಕಸ್ಟಮರ್ ಹತ್ರ ಅಮೌಂಟ್ ನ ಪೇ ಮಾಡಿ ಅಂತ ಅದೇ ದಿನನೇ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಅಮೌಂಟ್ ನ ಫ್ಯಾಕ್ಟರ್ಗೆ ಪೇ ಮಾಡ್ತಾರೆ. ಈ ಫ್ಯಾಕ್ಟರಿಂಗ್ ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಬಿಸ್ನೆಸ್ ಕಸ್ಟಮರ್ಸ್ ನ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ಬಿಸ್ನೆಸ್ ಗೆ ಕಸ್ಟಮರ್ ಬಂದ್ರೆ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ. ಅವ್ರ ಹತ್ರ ಹೋಗಿ ನಾನು ಇದೇ ದಿನಾನೇ ಇವಾಗ ನಂಗೆ ಅಮೌಂಟ್ ಬೇಕು, ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಜಗಳ ಮಾಡಿದ್ರೆ ಕಸ್ಟಮರ್ಸ್ ನ ಬಿಸ್ನೆಸ್ ಕಳ್ಕೊತಾರೆ. ಆಗ ಅವ್ರ ಬಿಸ್ನೆಸ್ ಲಾಸ್ ಆಗುತ್ತೆ. ಕಸ್ಟಮರ್ಸ್ ಇಲ್ಲ, ಸೇಲ್ಸ್ ಆಗಿಲ್ಲ ಅಂದ್ರೆ ಈಗ ಇವತ್ತು ಕೂಡ ಅವ್ರ ಕಸ್ಟಮರ್ ಉಳಿತಾರೆ. ಕಸ್ಟಮರ್ಸ್ ಕೂಡ ಯಾವ ರಿಸ್ಕ್ ಇರೋದಿಲ್ಲ. ಅವ್ರು ಯಾವ ರೇಟ್ ಹೇಳಿರ್ತಾರೋ ಅದೇ ರೇಟ್ಗೆ ಅಮೌಂಟ್ ನ ಫ್ಯಾಕ್ಟರಿ ಪೇ ಮಾಡುತ್ತೆ. ಫ್ಯಾಕ್ಟರ್ ಏನ್ ಮಾಡುತ್ತೆ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಕೂಡ ಪ್ರಾಫಿಟ್ ತಗೊಳ್ಳುತ್ತೆ 15,000. ಆ 15,000 ನ ಬೇರೆ ಕಸ್ಟಮರ್ಸ್ ಗೆ ಲೋನ್ ಸಿಗಲ್ಲ ಆತರ ಬೇರೆಯವ್ರಿಗೆ ಕೊಟ್ಟು ಪ್ರಾಫಿಟ್. ಇದು ಬಂದು ಸ್ಕಿಲ್ ಡೆವಲಪ್ಮೆಂಟ್ ಬರುತ್ತೆ. ಈ ತರ ನಾವು ಪ್ರೋಸೆಸ್ ಆಫ್ ಫ್ಯಾಕ್ಟರಿಂಗ್